ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಪಾಠ ಅದರಲ್ಲಿ ನಾವು ಅಧ್ಯಾಯಗಳು 4 ಅನ್ನೋ ನೇರ ಮತ್ತು ವಿಲೋಮ ಅನುಪಾತಗಳು ಎನ್ನುವ ಪಾಠದ ಅಭ್ಯಾಸ 4.2ರ 8, 9, 10 ಮತ್ತು 11ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 8ನೇ ಲೆಕ್ಕ, ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ 42 ಯಂತ್ರಗಳಿಗೆ 63 ದಿನಗಳು ಬೇಕಾಗುವುದು. ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು 54 ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, ಹಿಂದಿನ ಲೆಕ್ಕದಂತೆ ಯಂತ್ರಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಏನು ಪ್ರಶ್ನೆ ಇದೆಯೋ ಅದರ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಹಾಗಾದರೆ ಯಂತ್ರಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ. ಈಗ ನಾವೇನು ಮಾಡೋಣ ಅಂತಂದರೆ, ಇಲ್ಲಿ ದಿನಗಳ ಸಂಖ್ಯೆ ಮತ್ತು ಯಂತ್ರಗಳ ಸಂಖ್ಯೆಯ ಒಂದು ಪಟ್ಟಿಯನ್ನು ಬರ್ಕೊಳ್ಳೋಣ. ಹೌದಾ, ದಿನಗಳು, ಇಲ್ಲಿ ಯಂತ್ರಗಳು. ಮೊದಲು ಎಷ್ಟು ದಿನ ಕೊಟ್ಟಿದ್ದಾರೆ? 63 ದಿನ ಕೊಟ್ಟಿದ್ದಾರೆ. ಎಷ್ಟು ಯಂತ್ರ? 42 ಯಂತ್ರ ಉತ್ಪಾದನೆ ಮಾಡ್ತಾವಂತೆ ನನ್ನ ಯಾವುದೋ ಒಂದು ವಸ್ತುವನ್ನು. ಈಗ ನೆಕ್ಸ್ಟ್ ದಿನಗಳ ಸಂಖ್ಯೆ ಎಷ್ಟು ನೋಡಿ, 54 ದಿನ. 54 ದಿನದಲ್ಲಿ ಉತ್ಪಾದನೆ ಮಾಡ್ತಾವಂತೆ. ಯಂತ್ರಗಳ ಸಂಖ್ಯೆ ಗೊತ್ತಿಲ್ಲ, ಅದನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಇಲ್ಲಿ ದಿನಗಳ ಸಂಖ್ಯೆ 63 ಇದ್ದಾಗ ಯಂತ್ರಗಳು 42 ಇದೆ. ಹಾಗಾದರೆ ಇಲ್ಲಿ ದಿನಗಳ ಸಂಖ್ಯೆ 54 ಆದಾಗ ಯಂತ್ರಗಳು ಎಷ್ಟು ಬೇಕಾಗುತ್ತೆ ಅಂತ. ಇಲ್ಲೇನಾಯಿತು, ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಯಿತು. ಹೌದಾ, ಏನಾಯಿತು? ಪರಿಮಾಣ ಕಡಿಮೆ ಆಯಿತು. ಹಾಗಾದರೆ ಇದು ಸಹ ಏನಾಗಬೇಕು? ಇದು ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ಯಂತ್ರಗಳ ಸಂಖ್ಯೆ ನೋಡಿ, ಇಲ್ಲಿ ಕೇವಲ ಎಷ್ಟಿದೆ? ದಿನಗಳ ಸಂಖ್ಯೆ ಕಡಿಮೆ ಆಯಿತು. ಹಾಗಾದರೆ ಇಲ್ಲಿ ದಿನಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತಂದರೆ ಯಂತ್ರಗಳು ಜಾಸ್ತಿ ಆಗಬೇಕು, ಉತ್ಪಾದನೆ ಮಾಡಲಿಕ್ಕೆ ಆಗಬೇಕು. ಅಂದರೆ ಒಂದು ಕಡಿಮೆ ಆದಾಗ ಒಂದು ಹೆಚ್ಚಾಗಬೇಕು. ಇಂಥದ್ದನ್ನು ಏನು ವಿಲೋಮಾನುಪಾತದಲ್ಲಿರುತ್ತೆ ಅಂತ ಬರ್ಕೋಬೋದು ನಾವು. ಹಾಗಾಗಿ ಯಂತ್ರಗಳ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ಏನಾಗಿದೆ? ವಿಲೋಮಾನುಪಾತದಲ್ಲಿದೆ ಅಂತ ನಾವು ಬರ್ಕೊಳ್ಳೋಣ. ಈಗ ಏನು ಮಾಡೋಣ ಅಂತಂದರೆ, ಈಗ ನಾವು ಹಿಂದಿನ ಲೆಕ್ಕದಲ್ಲಿ ಏನು ಮಾಡ್ತಿದ್ವಿ? ಅನುಪಾತ 63/42 ಅಂತ ಏನು ಬರ್ಕೊಳ್ತಿದ್ವಿ, ಅದರ ಬದಲು ಈ ಕಡೆ ಇರ್ತಕ್ಕಂಥ ಪರಿಮಾಣವನ್ನು ಬರ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು 54 ಅದ್ರ ಕೆಳಗೆ ಎಕ್ಸ್ ಅಂತ ಬರ್ಕೊಳ್ತಿದ್ವಿ. ಅದ್ರ ಬದಲು ಅದರ ಪಕ್ಕ ಇರ್ತಕ್ಕಂಥ 42 ಬರ್ಕೋಬೇಕು. ಈಗ ಇದನ್ನು ನಾವು ಏನು ಸಾಲ್ವ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಈಗ ನಾವೇನು ಮಾಡೋಣ? ಒರೆ ಗುಣಕಾರ ಮಾಡೋಣ. ಹೌದಾ, 63 × 42 ಇಸ್ ಈಕ್ವಲ್ ಟು 54 × ಎಕ್ಸ್. ಈಗ ಮತ್ತೆ ಒರೆ ಗುಣಕಾರ ಮಾಡೋಣ. 54ನ್ನು ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 63 × 42 / 54. ಈಗ ನೋಡಿ, ಇದನ್ನು 9ರಿಂದ ನಾವು ಭಾಗಿಸ್ಬಿಡೋಣ. 9 6 54 ಕರೆಕ್ಟಾ? 9 7 63. ಈಗ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 7 × 42/6. ಈಗ ಮತ್ತೆ 6ರಿಂದ ಮಾಡೋಣ. 6 1 6 7 42. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 7 ಉಳಿತು, 7 × 7 ಉಳಿತು. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 7 7 49. ಎಕ್ಸ್ ಅಂತಂದ್ರೆ ಏನು? ಯಂತ್ರಗಳು. ಹಾಗಾಗಿ ಎಷ್ಟು ಯಂತ್ರಗಳು ಬೇಕಾಗುತ್ತೆ? 49 ಯಂತ್ರಗಳು ಬೇಕಾಗತ್ತೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. ನೋಡಿ, ಈ ರೀತಿ ಬರೆದ್ರೆ ಮುಗಿಯುತ್ತೆ. 9ನೇ ಲೆಕ್ಕ, ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲಿಕ್ಕೆ 2 ಗಂಟೆಯನ್ನು ತೆಗೆದುಕೊಳ್ಳುತ್ತೆ. ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಿರ್ದಿಷ್ಟ ದೂರ ಅಂತ ಕೊಟ್ಟಿದ್ದಾರೆ, ಅಂದರೆ ಫಿಕ್ಸ್ ಒಂದು ದೂರ ಅಂತ. ಅದೇ ದೂರವನ್ನು 80 ಕಿಲೋಮೀಟ್ರ್ ಫಾಸ್ಟ್ ಹೋದಾಗ ಎಷ್ಟು ಗಂಟೆ ಬೇಕು ಅಂತ. ಮೊದಲು 60 ಕಿಲೋಮೀಟ್ರ್ ಹೋದರೆ 2 ಗಂಟೆ ಬೇಕಂತ. ಅಂದರೆ ಈಗ ಉದಾಹರಣೆ 60 ಕಿಲೋಮೀಟ್ರ್ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೋಡಿ, ಇಲ್ಲಿ 60 ಕಿಲೋಮೀಟ್ರ್ ಅಂತ ನಾವು ಕರೆದ್ರೆ, ಹೌದಾ, ಇಲ್ಲೂ 60 ಕಿಲೋಮೀಟ್ರ್ ಅಂತ ಕರೆದ್ರೆ ಇಲ್ಲೇನಾಗುತ್ತೆ? ಇಲ್ಲೊಂದು ಗಂಟೆ ಹೋಗುತ್ತೆ, ಇಲ್ಲೊಂದು ಗಂಟೆ ಹೋಗುತ್ತೆ, 2 ಗಂಟೆಯಲ್ಲಿ ತಲುಪಿಬಿಡುತ್ತೆ. ಹೌದಾ, ಅಂದರೆ 120 ಕಿಲೋಮೀಟ್ರ್ ಇರ್ತಕ್ಕಂಥ ದೂರ ಅಂತ. ಇದನ್ನೇನು ನಾವು ಮಾಡೋದು ಬೇಕಿಲ್ಲ, ಬಟ್ ನಿಮ್ಗೆ ಗೊತ್ತಾಗಲಿ ಅಂತ. ಹೌದಾ, 1 ಗಂಟೆಗೆ 60 ಕಿಲೋಮೀಟ್ರ್ ಅಂತ 2 ಗಂಟೆ ಹೋಗುತ್ತೆ ಅಂತ ಮೊದಲನೇದು. ಅದೇ ದೂರವನ್ನು ಇದೇ ದೂರವನ್ನು 80 ಕಿಲೋಮೀಟ್ರ್ ಫಾಸ್ಟ್ ಹೋದಾಗ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, ಏನು ಕ್ವಶನ್ ಏನಿದೆ ಅದನ್ನು ಸಮಯವನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಸಮಯ ಎಕ್ಸ್ ಆಗಿರಲಿ ಅಂತ. ಈಗ ನಾವೇನು ಮಾಡೋಣ, ಜವ ಮತ್ತು ಈ ಸಮಯದ ಪಟ್ಟಿಯನ್ನು ಬರ್ಕೊಂಬಿಡೋಣ. ನೋಡಿ, ನಾನು ಜವ ಕಿಲೋಮೀಟ್ರ್ ಪರ್ ಗಂಟೆಗಳಲ್ಲಿ ಬರ್ಕೊಂಡಿದ್ದೀನಿ, ಸಮಯ ಮತ್ತು ಗಂಟೆಗಳಲ್ಲಿ ಬರ್ಕೊಂಡಿದ್ದೀನಿ. ಏನು ಕೊಟ್ಟಿದ್ದಾರೆ ಅದೇ ಒಂದು ಏನು ಎಸೆಮಾನವನ್ನು ಹಾಕಬೇಕಾಗುತ್ತೆ. ಈಗ ಜವ ಎಷ್ಟಿದೆ? ಮೊದಲು 60 ಕಿಲೋಮೀಟ್ರ್ ಇದೆ, ಅದನ್ನು ಬರ್ಕೊಂಬಿಡೋಣ. 60 ಕಿಲೋಮೀಟರ್. ಹೌದಾ, ನೆಕ್ಸ್ಟ್ ಅದನ್ನು ತಲುಪಲಿಕ್ಕೆ ಸಮಯ ಎಷ್ಟು? 2 ಗಂಟೆ. ಹೌದಾ, ನೆಕ್ಸ್ಟ್ ಜವ ಎಷ್ಟು? 80 ಕಿಲೋಮೀಟ್ರ್ ಇದೆ. ಅದನ್ನು ತಲುಪಲಿಕ್ಕೆ ಸಮಯ ನಮಗೆ ಗೊತ್ತಿಲ್ಲ, ಎಕ್ಸ್. ಹೌದಾ, ಈಗ ನೋಡಿ,
ಇಲ್ಲೇನಾಗಿದೆ 60 ಕಿಲೋಮೀಟ್ರ್ ಫಾಸ್ಟ್ ಹೋದರೆ 2 ಗಂಟೆಯಲ್ಲಿ ತಲುಪುತ್ತೆ. ಇದು ಫಿಕ್ಸ್ ದೂರ ನೆನ್ಪಿಟ್ಕೊಳ್ಳಿ. 60 ಕಿಲೋಮೀಟ್ರ್ ಫಾಸ್ಟ್ ಹೋದರೆ 2 ಗಂಟೆಯಲ್ಲಿ ತಲುಪುತ್ತೆ. ಹಾಗಾದರೆ 80 ಕಿಲೋಮೀಟ್ರ್ ಫಾಸ್ಟ್ ಹೋದರೆ ಏನಾಗುತ್ತೆ? ಇದಕ್ಕಿಂತ ಹೆಚ್ಚಾಗುತ್ತೋ ಇದಕ್ಕಿಂತ ಕಮ್ಮಿ? ಇದಕ್ಕೆ ನೋಡಿ, ಇದಕ್ಕಿಂತ ಹೆಚ್ಚಾಗುತ್ತೋ ಇದಕ್ಕಿಂತ ಕಮ್ಮಿ ಆಗುತ್ತೋ? ಏನೋ ನಾವು ಸುಲಭವಾಗಿ ಹೇಳ್ಬೋದು, ಇದು 60 ಕಿಲೋಮೀಟ್ರ್ ಫಾಸ್ಟ್ ಹೋದಾಗ 2 ಗಂಟೆಯಲ್ಲಿ ತಲುಪುತ್ತೆ ಅಂತಂದರೆ 80 ಕಿಲೋಮೀಟ್ರ್ ಫಾಸ್ಟ್ ಹೋದರೆ ಇನ್ನೂ ಬೇಗ, ಅಂದರೆ 2 ಗಂಟೆಗಿಂತ ಕಡಿಮೆ ಬರುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಏನಾಯಿತು? ಪರಿಮಾಣ ಹೆಚ್ಚಾಯಿತು. ಆದರೆ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ? ಗಂಟೆ ಸಮಯ ಕಡಿಮೆ ಆಗುತ್ತೆ. ಹಾಗಾಗಿ ಇದೇನಾಗಿದೆ? ವಿಲೋಮಾನುಪಾತದಲ್ಲಿದೆ. ಹಾಗಾಗಿ ಕಾರಿನ ಜವ ಮತ್ತು ಸಮಯ ಏನಿದೆ ಅದು ತೆಗೆದುಕೊಳ್ತಕ್ಕಂಥ ಸಮಯ ಅದು ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಂಬಿಡೋಣ. ನೋಡಿ, ಕಾರಿನ ಸಮಯ ಮತ್ತು ಅಂದರೆ ಕಾರಿನ ಜವ ಮತ್ತು ಅದು ತೆಗೆದುಕೊಳ್ಳುವ ಸಮಯ ವಿಲೋಮಾನುಪಾತದಲ್ಲಿದೆ. ಹಾಗಾಗಿ ನಾವೇನು ಮಾಡೋಣ? ಈಗ 60 ಡಿವೈಡೆಡ್ ಬೈ ಏನು 2 ಅಂತ ಬರ್ಕೊಳ್ತಿದ್ವಿ, ಅದ್ರ ಬದಲು ಅದರ ಮುಂದಿನ ಏನು ಅನುಪಾತ ಎಕ್ಸನ್ನು ಬರ್ಕೊಳ್ಳೋಣ. ಅದೇ ರೀತಿ ಈಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ ಎಕ್ಸ್ ಅಂತ ಏನು ಬರ್ಕೊಳ್ತಿದ್ವಿ, ಅದ್ರ ಬದಲು 2 ಬರ್ಕೊಳ್ಳೋಣ. ಈಗ ಹೊರೆ ಗುಣಾಕಾರ ಮಾಡಿಬಿಡೋಣ. 2 ಈ ಕಡೆ ಹೋಗುತ್ತೆ, ಎಕ್ಸ್ ಈ ಕಡೆ ಹೋಗುತ್ತೆ. ಈಗ ನೋಡಿ, 60 ಇಂಟು 2 ಇಸ್ ಈಕ್ವಲ್ ಟು 80 ಇಂಟು ಎಕ್ಸ್. ಈ ಕಡೆ ಮಾಡ್ತೀನಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 80 ಮತ್ತು ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 60 ಇಂಟು 2 ಡಿವೈಡೆಡ್ ಬೈ 80. ಈಗ ನೋಡಿ, 1 0ಗೆ 1 0 ಹೋಯಿತು, 2 1 2 4. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 6/4. ಇದನ್ನು ಇನ್ನೂ ಮತ್ತೆ ಭಾಗಿಸಿದಾಗ ಏನಾಯಿತು? 2 2 2 3. ಅಲ್ಲಿಗೆ 3/2 ಬರುತ್ತೆ. ಹೌದಾ? ಹಾಗಾಗಿ ಎಕ್ಸ್ನ ಬೆಲೆ ಏನು? 3/2. ಈಗ 3/2 ಭಾಗಿಸಿದ್ರೆ ಎಷ್ಟು ಬರುತ್ತೆ ಹೇಳ್ರಿ? ಯೂಶ್ವಲಿ 1.5 ಬರುತ್ತೆ. ಸೊ 1.5 ಇದೇನಿದು? ಎಕ್ಸ್ ಅಂದರೆ ಏನು? ಸಮಯ ಅಂದರೆ ಗಂಟೆಗಳಲ್ಲಿ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 1.5 ಗಂಟೆ. ಹಾಗಾದರೆ ಕಾರು 80 ಕಿಲೋಮೀಟ್ರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ಆ ಸ್ಥಳವನ್ನು ತಲುಪಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? 1.5 ಅಂದರೆ 1.5 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ. ನೋಡಿ, ಇದನ್ನು ಹೀಗೂ ಬರಿಬೋದು ನಾವು. 1 2 1 ಅಂತಲೂ ಬರಿಬೋದು, ಅಂದರೆ 1.5 ಅಂತ. ಹೌದಾ? 1.5 ಅಂದರೆ 1.50 ಅನ್ಕೋಬೇಡಿ, ಅದ್ರಾಗ ಅರ್ಧ 1.30 ಗಂಟೆ ಅಂತ. ಅಥವಾ ಇದನ್ನು ಹಿಂಗೂ ಬರಿಬೋದು, 1 2 1 ಗಂಟೆ ಅಂತ ಬರಿಬೋದು. ನೋಡಿ, ಈ ರೀತಿ ಬರೆದ್ರೆ ಮುಗಿಯುತ್ತೆ. 10ನೇ ಲೆಕ್ಕ. 2 ಜನರು ಒಂದು ಮನೆಯ ಕಿಟಕಿಗಳನ್ನು 3 ದಿನದಲ್ಲಿ ಜೋಡಿಸುವರು. ಅದರಲ್ಲಿ 1ನೇದು, ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು. ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ. 2ನೇದು, ಕಿಟಕಿಗಳನ್ನು 1 ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ. ಈಗ ಮೊದಲನೇದಷ್ಟೇ ಮಾಡೋಣ ನಾವು. ಈಗ ಏನು ಅಂತಂದರೆ, ಇಲ್ಲಿ 2 ಜನರು ಒಂದು ಮನೆಯ ಕಿಟಕಿಗಳನ್ನು 3 ದಿನದಲ್ಲಿ ಜೋಡಿಸ್ತಾರಂತೆ. ಇಲ್ಲಿ ಸಮಯ ಅಂತಂದ್ರೆ ಏನು? ದಿನ ಅಂತ. ಸಮಯ ಅಂದ್ರೇನು? ದಿನ ಅಂತ. ಹಾಗಾಗಿ ಇಲ್ಲಿ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ. ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಈಗ ನಾವೇನು ಮಾಡೋಣ? ಒಂದು ಪಟ್ಟಿ ಬರ್ಕೊಳ್ಳೋಣ. ಏನು? ಜನರು ಮತ್ತು ದಿನಗಳು ಅಂತ ಒಂದು ಪಟ್ಟಿ ಬರ್ಕೊಳ್ಳೋಣ. ನೋಡಿ, ಜನರು ಮೊದಲೆಷ್ಟು? 2. ಹೌದಾ? ಅಂದರೆ 2 ಜನ. ಈ ದಿನಗಳು ಎಷ್ಟು? 3 ದಿನ ಬೇಕಾಗುತ್ತಂತೆ. ಈಗ ಇಲ್ಲಿ ಲೆಕ್ಕದಲ್ಲಿ ಏನು ಹೇಳಿದರೆ, ಅವನು ಒಬ್ಬ ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು. ಅಂದರೆ ಎಷ್ಟು ಜನ ಉಳ್ಕೊಂಡ್ರು? ಒಬ್ಬನೇ ಉಳ್ಕೊಂಡ. ಒಬ್ಬನಿಗೆ ಆರಾಮಿಲ್ಲ ಅಂದರೆ ಒಬ್ಬನೇ ಉಳ್ಕೊಂಡ. ಅವನು ಎಷ್ಟು ದಿನದಲ್ಲಿ ಮಾಡ್ತಾನೆ? ಅದನ್ನೇ ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಕರೆಕ್ಟಾ? ಅದನ್ನೇ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಈಗ ನೋಡಿ, 2 ಸೇರಿಕೊಂಡು 3 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಅವನು ಒಬ್ಬನೇ ಇದ್ದಾನೆ. ಅವನು ಒಬ್ಬನೇ ಇದ್ದಾಗ ಏನಾಗುತ್ತೆ? ಆ ಕೆಲಸ ಮಾಡಲಿಕ್ಕೆ 3 ದಿನ ತೆಗೆದುಕೊಳ್ತಾನೆ, ಜಾಸ್ತಿ ತೆಗೆದುಕೊಳ್ತಾನೆ. ಹೌದಾ? ಆದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಕಮ್ಮಿ ಆಗಿದೆ, ಆದರೆ ಇಲ್ಲಿಂದ ಇಲ್ಲಿಗೆ ಪರಿಮಾಣ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದು ವಿಲೋಮಾನುಪಾತದಲ್ಲಿರುತ್ತೆ ಅಂತ ಬರಿಬೋದು. ಅಂದರೆ ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಳ್ಳೋಣ. ಈಗ ನೋಡಿ, ಏನಿದೆ? 2/3 ಅನುಪಾತ ಏನು ಬರ್ಕೊಳ್ತೀವಿ? 2/3 ಅಂತ. ಅದ್ರ ಬದಲು ನಾವು ಅದರ ಪಕ್ಕದ ಎಕ್ಸ್ ಅಂತ ಬರ್ಕೋಬೇಕು. ಕಾರಣ ವಿಲೋಮಾನುಪಾತ ಆಗಿರೋದ್ರಿಂದ. ಇನ್ನು 1/x ಅಂತ ಏನು ಬರ್ಕೊಳ್ತಿದ್ವಿ, ಅದ್ರ ಬದಲು 3 ಅಂತ ಬರ್ಕೋಬೇಕು. ಈಗ ಹೊರೆ ಗುಣಾಕಾರ ಮಾಡೋಣ. 3 ಮೇಲ್ಗಡೆ ಹೋಗುತ್ತೆ, ಎಕ್ಸು ಈ ಕಡೆ ಬರುತ್ತೆ. ಅಲ್ಲಿಗೆ 2 ಇಂಟು 3 ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 3. ಸೊ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 2 3 6. ಸೊ ಹಾಗಾದರೆ ಒಬ್ಬನು ಕೆಲಸ ಪ್ರಾರಂಭ ಮಾಡಲಿಕ್ಕೆ, ಅಂದರೆ ಕೆಲಸವನ್ನು ಮುಗಿಸ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾನೆ? 6 ದಿನ ತೆಗೆದುಕೊಳ್ತಾನೆ. ನೋಡಿ, ಈ ರೀತಿ ಬರೆದ್ಬಿಟ್ರೆ ಮುಗಿಯುತ್ತೆ. ಈಗ ಇದರಲ್ಲಿ 2ನೇ ಲೆಕ್ಕ ಮಾಡೋಣ. ಕಿಟಕಿಗಳನ್ನು 1 ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜನರ ಸಂಖ್ಯೆ ನಾವೇನು ಮಾಡೋಣ? ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಸೇಮ್ ಅದೇ ರೀತಿ ನಾವು ಏನು ದಿನಗಳ ಸಂಖ್ಯೆ ಮತ್ತು ಜನರ ಸಂಖ್ಯೆ ಆ ಪಟ್ಟಿಯನ್ನು ಬರ್ಕೊಳ್ಳೋಣ. ಏನು 1ನೇ ಲೆಕ್ಕದ ಇದೆ 10ನೇದರಲ್ಲಿ 1ನೇ ಲೆಕ್ಕ ಮಾಡಿದ್ವಲ್ಲ, ಅದೇ ರೀತಿ ಪಟ್ಟಿಯನ್ನು ಬರ್ಕೊಳ್ಳೋಣ. ಜನರ ಸಂಖ್ಯೆ, ದಿನಗಳ ಸಂಖ್ಯೆ. ಜನರ ಸಂಖ್ಯೆ ಎಷ್ಟು? ಫಸ್ಟ್ ಏನು ಕೊಟ್ಟಿದ್ದಾರೆ? 3 ದಿನದಲ್ಲಿ ಜೋಡಿಸ್ತಾರಂತೆ. ಎಷ್ಟು ಜನ? 2 3 ದಿನದಲ್ಲಿ ಜೋಡಿಸ್ತಾರೆ.
ಈಗ ಜನರ ಸಂಖ್ಯೆ ಏನು ಗೊತ್ತಿಲ್ಲ ನಮಗೆ, ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ದಿನಗಳ ಸಂಖ್ಯೆ ಏನಿದೆ, ಒಂದು ದಿನ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲಿ 1 ಅಂತ ಬರ್ಕೊಳ್ಳೋಣ. ಓಕೆ, ಈಗ ನೋಡಿ ಇಲ್ಲೇನಾಯಿತು, ದಿನಗಳ ಸಂಖ್ಯೆ 3 ದಿನ ಇದೆ, ಹೌದಾ? ಹಾಗಾಗಿ ಜನ ಎಷ್ಟು ಬೇಕಾಗುತ್ತೆ, 2 ಬೇಕಾಗುತ್ತೆ, ಹೌದಾ? ಈಗ ಒಂದೇ ದಿನದಲ್ಲಿ ಆ ಕೆಲಸ ಮಾಡಬೇಕು ಅಂದರೆ ಏನಾಗತ್ತೆ, ಇಲ್ಲಿ ಜಾಸ್ತಿ ಜನ ಬೇಕು. ನೋಡಿ ಇಲ್ಲೇನಾಯಿತು, ಇಲ್ಲಿಂದ ಇಲ್ಲಿಗೆ ಏನಾಯಿತು, ಪರಿಮಾಣ ಕಡಿಮೆ ಆಯಿತು, ಆದರೆ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಗುತ್ತೆ, 2ಕ್ಕಿಂತ ಜಾಸ್ತಿ ಜನ ಬೇಕು, ಯಾಕಂದರೆ ಒಬ್ಬನೇ ಮಾಡಬೇಕಲ್ಲ ಕೆಲಸ. ಹಾಗಾಗಿ ಇದೆ ಅಂತ ಅನುಪಾತದಲ್ಲಿದೆ, ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಳ್ಳೋಣ. ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಳ್ಳೋಣ. ನೋಡಿ ಈಗ ಏನು ಮಾಡೋಣ, 2/3 ಅಂತ ಬರ್ಕೊಳ್ತಿದ್ನಲ್ಲ, ಅದ್ರ ಬದಲು ಏನು ಮಾಡಬೇಕು, 1 ಅಂತ ಬರ್ಕೋಬೇಕು, ಹೌದಾ? ಈಗ ಅದೇ ರೀತಿ x/1 ಅಂತ ಏನು ಬರ್ಕೊತಿದ್ವಿ, ಅದ್ರ ಬದಲು 3 ಬರ್ಕೊಳ್ತೀವಿ. ಈಗ ಹೊರ ಗುಣಾಕಾರ ಮಾಡೋಣ. 3 ಮೇಲ್ಗಡೆ ಹೋಗುತ್ತೆ, 1 ಈ ಕಡೆ ಬರುತ್ತೆ, ಆಗ 2 × 3 = 1 × x. ಈಗ x = 2 3 6. ಸೊ ಎಕ್ಸ್ ಅಂತಂದ್ರೇನು, ಜನರ ಸಂಖ್ಯೆ. ಸೊ ಹಾಗಾಗಿ ಈ ಒಂದು ಕಿಟಕಿಯನ್ನು ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು, 6 ಅಂತ ಬರೆದ್ರೆ ಮುಗಿಯುತ್ತೆ. ನೋಡಿ ಈ ರೀತಿ ಬರಿಬೇಕು. 11ನೇ ಲೆಕ್ಕ, ಒಂದು ಶಾಲೆಯು ಪ್ರತಿದಿನ 45 ನಿಮಿಷಗಳ 8 ಬೋಧನಾವಧಿಗಳನ್ನು ಹೊಂದಿದೆ. ಪ್ರತಿದಿನದ ಶಾಲಾವಧಿ ಸಮವೆಂದು ಊಹಿಸಿ. ಒಂದು ದಿನದಲ್ಲಿ 9 ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ ಎಷ್ಟು? ಇಲ್ಲಿ ಬೋಧನಾವಧಿ ಅಂತಂದರೆ ಪಿರಿಯಡ್ಸ್ ಅಂತ, ಅಂದರೆ ಎಷ್ಟು ಪಿರಿಯಡ್ ಇರ್ತವೆ ಅಂತ, ಹೌದಾ? ಇಲ್ಲಿ 8 ಪಿರಿಯಡ್ ಇದ್ದಾವೆ. ಎಷ್ಟು ನಿಮಿಷದ್ದು, 45 ನಿಮಿಷದ 8 ಪಿರಿಯಡ್ ಇದ್ದಾವೆ. ಹಾಗಾದರೆ 9 ಪಿರಿಯಡ್ ಇದ್ದಾಗ ಪ್ರತಿ ಪಿರಿಯಡ್ನ ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ಪ್ರತಿ ಬೋಧನಾವಧಿಯ ಸಮಯ ಎಕ್ಸ್ ಆಗಿರಲಿ ಅಂತ ಏನು ಪ್ರಶ್ನೆ ಇದೆಯೋ ಅದನ್ನು ಬರ್ಕೊಂಬಿಡೋಣ. ಬೋಧನಾವಧಿಯ ಸಮಯ ಎಕ್ಸ್ ಆಗಿರಲಿ ಅಂತ ಬರ್ಕೊಂಡಿದ್ದೀನಿ. ಈಗ ನಾವೇನು ಮಾಡೋಣ, ಒಂದು ಪಟ್ಟಿ ಬರ್ಕೊಳ್ಳೋಣ. ಏನು ಪಟ್ಟಿ ಅಂತಂದರೆ ಬೋಧನಾವಧಿ ಮತ್ತು ಬೋಧನಾವಧಿಯ ಸಮಯ ಅಂತ ಬರ್ಕೊಂಬಿಡೋಣ. ನೋಡಿ ಬೋಧನಾವಧಿಯ ಸಮಯ ನಿಮಿಷಗಳಲ್ಲಿ ಅಂತ ಬರ್ಕೊಂಡಿದ್ದೀನಿ. ಬೋಧನಾವಧಿ ಅಂದರೆ ಪಿರಿಯಡ್ಸ್ ಅಂತ. ಮೊದಲು ಎಷ್ಟು ಪಿರಿಯಡಪ್ಪ, 8 ಪಿರಿಯಡು, ಹೌದಾ? ಅದರ ಟೈಮಿಂಗ್ಸ್ ಎಷ್ಟು, 45. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 45. ಈಗ ನೆಕ್ಸ್ಟು ಎಷ್ಟು ಪಿರಿಯಡ್ಸ್ ಅಂತೆ, 9 ಪಿರಿಯಡ್ಸ್ ಅಂತೆ. ಸೊ ಇದ್ರ ಟೈಮಿಂಗ್ಸ್ ಗೊತ್ತಿಲ್ಲ, ಅದನ್ನು ನಾವೇನಂತ ತೆಗೆದುಕೊಂಡಿವಿ, ಎಕ್ಸ್ ಅಂತ ತೆಗೆದುಕೊಂಡಿವಿ. ನೋಡಿ ಇಲ್ಲಿ 8 ಪಿರಿಯಡ್ ಇದ್ದಿದ್ದು 9 ಪಿರಿಯಡ್ ಆಯಿತು, ಹೌದಾ? 8 ಪಿರಿಯಡ್ ಇದ್ದಿದ್ದು 9 ಪಿರಿಯಡ್ ಆಯಿತು. ಹಾಗಾದರೆ ಇಲ್ಲಿ 45 ನಿಮಿಷ ಇದ್ದಿದ್ದು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ, ಏನಾಗುತ್ತೆ, 9 ಪಿರಿಯಡ್ ಆಗಿರೋದ್ರಿಂದ ಟೈಮು ಅಷ್ಟೇ ಫಿಕ್ಸ್, ಬೆಳಗ್ಗಿಂದ ಸಂಜೆವರೆಗೆ ಏನು ಟೈಮ್ ಇದೆ ಅಷ್ಟೇ ಟೈಮ್ ಶಾಲೆದು. ಆದರೆ ಇಲ್ಲಿ ಪಿರಿಯಡ್ಸ್ ಜಾಸ್ತಿ ಆದಾಗ ಟೈಮಿಂಗ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾದರೆ ನೋಡಿ ಇಲ್ಲಿ ಒಂದು ಪರಿಮಾಣದಿಂದ ಇನ್ನೊಂದು ಪರಿಮಾಣ ಜಾಸ್ತಿ ಆದರೆ ಇಲ್ಲೇನಾಗುತ್ತೆ, ಒಂದು ಪರಿಮಾಣ ಕಡಿಮೆ ಆಗುತ್ತೆ. ಸೊ ಇಂಥದನ್ನು ವಿಲೋಮಾನುಪಾತ ಅಂತ ಕರೀತಾರೆ. ಹಾಗಾಗಿ ಬೋಧನಾವಧಿ ಮತ್ತು ಬೋಧನಾವಧಿಯ ಸಮಯ ಇವೇನಿದೆ ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೊಂಬಿಡೋಣ. ಇದು ಬರ್ಕೊಂಡೆ. ಈಗ ನಾವೇನು ಮಾಡೋಣ, ಅನುಪಾತ 8/45 ಏನು ಬರ್ಕೊಳ್ತಿದ್ವಿ ಅದ್ರ ಬದಲು ಎಕ್ಸನ್ನು ಬರ್ಕೋಬೇಕು. = 9/x ಅಂತ ಏನು ಬರ್ಕೊತಿದ್ವಿ ನೇರ ಅನುಪಾತದಲ್ಲಿ, ಅದರ ಬದಲು 45 ಬರ್ಕೊಳ್ಳೋಣ. ರಿವರ್ಸ್ ಮಾಡಬೇಕಿದೆ. ಸೊ ಈಗ ಹೊರ ಗುಣಾಕಾರ ಮಾಡೋಣ. ಮಾಡಿದಾಗ 8 × 45 = 9 × x. ಈಗ ಮತ್ತೆ 9 ಹೊರ ಗುಣಾಕಾರ ಮಾಡೋಣ. ಅಲ್ಲಿಗೆ x = 8 × 45/9. ಈಗ 9ರಿಂದ 45 ಭಾಗಿಸ್ಬಿಡೋಣ. ನೋಡಿ ಈ ಕಡೆ ಮಾಡೋಣ. 9 1 9 5. ಆಗ x = 8 × 5. ಅಲ್ಲಿಗೆ x = 8 5 40. ಏನು ಎಕ್ಸ್ ಅಂತಂದರೆ ಬೋಧನಾವಧಿಯ ಸಮಯ ಏನಂತ ತೆಗೆದುಕೊಂಡು ನಿಮಿಷ. ಹಂಗೆ x = 40 ನಿಮಿಷ. ಹಾಗಾದರೆ ಪ್ರತಿ ಬೋಧನಾವಧಿಯ ಸಮಯ ಎಷ್ಟಾಗುತ್ತೆ, 40 ನಿಮಿಷ ಆಗುತ್ತೆ. ನೋಡಿ ಒಂದು ದಿನದಲ್ಲಿ 9 ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯ 40 ನಿಮಿಷ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.